ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಚಂದನವನದ ಸ್ಟಾರ್ ಡೈರೆಕ್ಟರ್ ಒಬ್ಬರ ಕುಟುಂಬದ ಗುಟ್ಟು ರಟ್ಟಾಗ್ಬಿಟ್ಟಿದೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ಸೊಸೆ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದು ಸಿನಿಮಾಗಳಲ್ಲಿ ನೀತಿ ಪಾಠ ಹೇಳಿ ನಿಜ ಜೀವನದಲ್ಲಿ ಎಸ್ ನಾರಾಯಣ್ ವಿಲನ್ ಆಗ್ಬಿಟ್ರಾ ಅನ್ನುವಂಥ ಅನುಮಾನ ಮೂಡೋ ಹಾಗೆ ಮಾಡಿದೆ. ನಟನಾಗಿ ನಿರ್ದೇಶಕನಾಗಿ ಚಂದನವನದಲ್ಲಿ ಮೀರಿ ಮಿಂಚಿದ ಎಸ್ ನಾರಾಯಣ್ ಸದ್ಯ ಸ್ಯಾಂಡಲ್ವುಡ್ಗೆ ಹಿರಿಯ ನಿರ್ದೇಶಕ. ಸ್ಯಾಂಡಲ್ವುಡ್ಗಷ್ಟೇ ಅಲ್ಲ, ಅವರ ಪುಟ್ಟ ಸಂಸಾರಕ್ಕೂ ಎಸ್ ನಾರಾಯಣ್ ಹಿರಿಯ ವ್ಯಕ್ತಿ. ಆದ್ರೆ ಇದೇ ಎಸ್ ನಾರಾಯಣ್ ಕುಟುಂಬದಲ್ಲಿ ಸದ್ಯ ಬಿರುಗಾಳಿ ಒಂದು ಎದ್ದಿದೆ. ಪ್ರೀತಿಸಿ ಒಂದಾಗಿದ್ದ ಎಸ್ ನಾರಾಯಣ್ ಪುತ್ರ ಮತ್ತು ಸೊಸೆ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ನಿರ್ದೇಶಕ ಎಸ್ ನಾರಾಯಣ್ ಕುಟುಂಬದಲ್ಲಿ ಕೋಲಾಹಲ. ಸೊಸೆಗೆ ಕಿರುಕುಳ ಕೊಟ್ಟರ ಕನ್ನಡದ ಖ್ಯಾತ ನಿರ್ದೇಶಕ. ನಿರ್ದೇಶಕ ಎಸ್ ನಾರಾಯಣ್ ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಸತ್ಯವೊಂದು ಸದ್ಯ ಗಾಂಧಿನಗರದ ಬೀದಿಯಲ್ಲಿ ಗಿರಿಕಿ ಹೊಡಿತಾ ಇದೆ. ಎಸ್ ನಾರಾಯಣ್ ವಿರುದ್ಧ ಸದ್ಯ ಅವರ ಸೊಸೆಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು ಸಂಸಾರದ ಗುಟ್ಟನ್ನ ರಟ್ಟು ಮಾಡಿದೆ. ಮಾವ ಎಸ್ ನಾರಾಯಣ್ ತನಗೆ ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅಂತ ಅವರ ಎರಡನೇ ಪುತ್ರ ಪವನ್ ಅವರ ಪತ್ನಿ ಪವಿತ್ರ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ವರದಕ್ಷಿಣೆ ಕೊಟ್ಟಿದ್ರೂ ಎಸ್ ನಾರಾಯಣ್ ಹೆಚ್ಚಿನ ಹಣಕ್ಕೆ ಒತ್ತಾಯಿಸಿದ್ದಾರೆ ಅಂತ ಪವಿತ್ರ ಆರೋಪಿಸಿದ್ದಾರೆ. ನಂತರ ಅವರ ತಂದೆ ಹೆಸರಲ್ಲಿ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿದ್ವಿ. ಅವರು ಅದಕ್ಕೆ ಹಣವನ್ನ ಕೇಳಿದ್ರಿಂದ ನಾನು ನನ್ನ ತಾಯಿ ಚಿನ್ನವನ್ನ ಅಡವಿಟ್ಟು ಅವರಿಗೆ ಹಣ ಕೊಟ್ಟಿದ್ದೆ. 6 ತಿಂಗಳ ನಂತರ ನಷ್ಟ ಆಗಿದ್ರಿಂದ ಆ ಅಕಾಡೆಮಿಯನ್ನ ಮುಚ್ಚಿದ್ದೇವೆ. ಅವರು ಮತ್ತೆ ನನಗೆ ಹಣ ಕೊಡೋಕೆ ಕೇಳಿದ್ರಿಂದ ನನ್ನ ಕೆಲಸದಿಂದ ಸಾಲವನ್ನ ಪಡೆದು 10 ಲಕ್ಷ 5 ತಿಂಗಳ ಇಎಂಐ ಮಾತ್ರ ಕಟ್ಟಿದ್ದು. ನಂತರ ಪವನ್ ಇಎಂಐ ಕೂಡ ಕಟ್ಟಿಲ್ಲ. ನನ್ನ ಗಂಡನಾದ ಪವನ್ ಮತ್ತವರ ತಂದೆ ತಾಯಿ ನನ್ನ ಮನೆಯಿಂದ ಹೊರಹಾಕಿದ್ದಾರೆ. ನಾನು ನನ್ನ ತಾಯಿ ಮನೆಗೆ ಬಂದಿದ್ದೇನೆ. ಇದಾದ ಬಳಿಕವೂ ಇಲ್ಲಿಯವರೆಗೂ ನನ್ನನ್ನಾಗಲಿ ನನ್ನ ಮಗುವನ್ನಾಗಲಿ ಅವರು ಮನೆಗೆ ಕರೆದಿಲ್ಲ. ನನ್ನ ಮತ್ತು ಮಗನ ಖರ್ಚು ವೆಚ್ಚವನ್ನ ನಾನೇ ನೋಡಿಕೊಂಡಿರ್ತೇನೆ. ಹಲವು ಬಾರಿ ಅವರ ಮನೆ ಬಳಿ ಹೋದ್ರೆ ಸೆಕ್ಯೂರಿಟಿಯವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರಿಂದ ನಾನು ಪುನಃ ಮನೆಗೆ ಬಂದಿರುತ್ತೇನೆ. ನನಗೆ ಮತ್ತು ಮಗನಿಗೆ ಏನಾದರೂ ತೊಂದರೆ ಆದ್ರೆ ಅದಕ್ಕೆ ನನ್ನ ಮಾವ ನಾರಾಯಣ್, ಆತನ ಹೆಂಡತಿ ಭಾಗ್ಯವತಿ ಮತ್ತು ನನ್ನ ಗಂಡ ಪವನ್ ಮತ್ತು ನನ್ನ ತಂದೆ ಶಿವಕುಮಾರ್ ಕಾರಣರಾಗಿರುತ್ತಾರೆ. ಮದುವೆ ಆದಾಗಿನಿಂದಲೂ ಅವಾಚ್ಯ ಶಬ್ದಗಳಿಂದ ಬೈದು ದಿನವೂ ಹಣ ತರುವಂತೆ ವರದಕ್ಷಿಣೆ ಕಿರುಕುಳ ನೀಡಿರುವ ನನ್ನ ಮಾವ ಎಸ್ ನಾರಾಯಣ್ ಮತ್ತು ಆತನ ಹೆಂಡತಿ ಭಾಗ್ಯವತಿ ನನ್ನ ಗಂಡ ಪವನ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರು ಕೊಟ್ಟಿರುತ್ತೇನೆ. ಸೊಸೆ ಕೊಟ್ಟ ದೂರಿನಿಂದಾಗಿ ಎಸ್ ನಾರಾಯಣ್ಗೆ ಸಂಕಷ್ಟ. ಸೊಸೆ ಕೊಟ್ಟ ದೂರಿನಿಂದ ಸದ್ಯ ಎಸ್ ನಾರಾಯಣ್ಗೆ ಸಂಕಷ್ಟ ಎದುರಾಗಿದೆ. ಪವಿತ್ರ ದೂರು ಆಧರಿಸಿ ಜ್ಞಾನ ಭಾರತಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಎಫ್ಐಆರ್ನಲ್ಲಿ ಎಸ್ ನಾರಾಯಣ್ A2 ಆಗಿದ್ದು ಪುತ್ರ ಪವನ್ A1 ಆಗಿದ್ದಾರೆ. ಎಸ್ ನಾರಾಯಣ್ ಪುತ್ರ ಪವನ್ ಮತ್ತು ಪತ್ನಿ ಭಾಗ್ಯವತಿಗೆ 3 ದಿನಗಳ ಒಳಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡೋಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಒಟ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಲರ್ಫುಲ್ ಸಿನಿಮಾಗಳನ್ನ ಕೊಟ್ಟ ಖ್ಯಾತ ನಿರ್ದೇಶಕ ಸ್ವತಃ ತನ್ನ ಸೊಸೆ ಬಾಳನ್ನ ಕತ್ತಲು ಮಾಡಿದ್ದಾರೆನ್ನೋ ಆರೋಪ ಹೊತ್ತಿರೋದು ನಿಜಕ್ಕೂ ವಿಪರ್ಯಾಸ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಸದ್ಯ ಎಸ್ ನಾರಾಯಣ್ ಕುಟುಂಬದ ಗುಟ್ಟು ರಟ್ಟಾಗಿದ್ದು. ಈ ಬಗ್ಗೆ ಸ್ಟಾರ್ ಡೈರೆಕ್ಟರ್ ಏನಂತಾರೆ? ಲೆಟ್ಸ್ ವೇಟ್ ಅಂಡ್ ವಾಚ್. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.